Hi guys, welcome back to our YouTube channel Lavanya Classes. Business Environment BBA ಫಸ್ಟ್ ಸೆಮಿನ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಂಪಾರ್ಟೆಂಟ್ ಕ್ವಶನ್ಸ್ 8 ಮಾರ್ಕ್ಸ್ ಮತ್ತೆ 14 ಮಾರ್ಕ್ಸು. ನೀವೇನಾದ್ರೂ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಮ ಚಾನಲಲ್ಲೆಲ್ಲ BBA ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ. ಆ್ಯಂಡ್ ಈ ಸಬ್ಜೆಕ್ಟು ಅಪ್ಲೋಡ್ ಮಾಡೋಣ ಅಂತ ಇದ್ದೆ, ಬಟ್ ತುಂಬ ಟೈಟ್ ಶೆಡ್ಯೂಲಿಂದ ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ದೆ ಅಂತ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲೈಕ್ ನೆಕ್ಸ್ಟ್ ಸೆಮಿಂದ ಎಲ್ಲ ಪಕ್ಕ ಥಿಯರಿ ಪಾರ್ಟ್ ಅಪ್ಲೋಡ್ ಆಗುತ್ತೆ, ಪ್ರಾಕ್ಟಿಕಲ್ ಅಪ್ಲೋಡ್ ಆಗಿದೆ. ಥಿಯರಿ ಪಾರ್ಟ್ ಪಕ್ಕ ನೆಕ್ಸ್ಟ್ ಸೆಮಿಂದ ಅಪ್ಲೋಡ್ ಮಾಡ್ತೀನಿ. ಈಗ ಮಾಡ್ಯೂಲ್ 1 ಏನು, ಇಂಟ್ರಡಕ್ಷನ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸೊ ಈಗ ಒನ್ ಬೈ ಒನ್ ನೋಡೋಣ. ಏನು, ಫಸ್ಟ್ ಇಂಟ್ರಡಕ್ಷನ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ 8 ಮಾರ್ಕ್ಸ್ ಅಂದ್ರೆ ಡಿಫೈನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಡಿಫೈನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇದು 2 ಮಾರ್ಕ್ಸ್ಗೂ ಕೇಳ್ತಾರೆ. ಮತ್ತೆ ಎಕ್ಸ್ಪ್ಲೈನ್ ಇಟ್ಸ್ ನೇಚರ್, ಎಕ್ಸ್ಪ್ಲೈನ್ ದ ನೀಡ್ಸ್ ಫಾರ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಎಕ್ಸ್ಪ್ಲೈನ್ ದ ಎಲಿಮೆಂಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಓಕೆನಾ? ಇವಾಗ ನೋಡಿ, ಯಾವುದು ನೇಚರ್ಸು, ನೀಡ್ಸು, ಓಕೆನಾ, ಇಂಪಾರ್ಟೆನ್ಸು, ಸಿಗ್ನಿಫಿಕೆನ್ಸು ಏನೇ ಕೇಳಿದ್ರು ಸೇಮ್ ಆನ್ಸರ್ ಬರ್ದು ಬನ್ನಿ. ಓಕೆನಾ? ಏನೂ ಡಿಫ್ರೆನ್ಸ್ ಇರೋದಿಲ್ಲ, ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಎಲಿಮೆಂಟ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂದ್ರೆ ಬಿಸ್ನೆಸ್ ಅಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿರ್ತಾರೆ, ಕಸ್ಟಮರು, ಸಪ್ಲೈಯರ್ಸು, ಗವರ್ನಮೆಂಟ್ ಇರ್ಬೋದು. ಸೊ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ವಾಟ್ ಈಸ್ ಮೈಕ್ರೋ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಎಕ್ಸ್ಪ್ಲೈನ್ ಇಟ್ಸ್ ಕಾಂಪೌಂಡ್ಸ್. ನೆಕ್ಸ್ಟ್ ಅಂದ್ರೆ ಇದು ಎರಡು ಸೇಮ್ ಕ್ವಶನ್. ವಾಟ್ ಈಸ್ ಮೈಕ್ರೋ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಟ್ಸ್ ಕಾಂಪೊನೆಂಟ್ ಒಂದು. ವಾಟ್ ಈಸ್ ಮ್ಯಾಕ್ರೋ ಬಿಸ್ನೆಸ್ ಎಕನಾಮಿಕ್, ಎಕ್ಸ್ಪ್ಲೈನ್ ಇಟ್ಸ್ ಕಾಂಪೊನೆಂಟ್ಸ್. ಓಕೆನಾ? ಇವಾಗ ಫಸ್ಟ್ 2 ಕ್ವಶನ್ ಏನ್ ಕ್ವಶನ್ ಕೇಳಿದ್ರು ಅದೇ ಬರ್ದು ಬನ್ನಿ ಅಂದ್ರೆ ಎಲಿಮೆಂಟ್ಸ್ ನೋಡ್ಕೊಳ್ಳಿ. ಆಮೇಲೆ ಮೈಕ್ರೋ ಬಿಸ್ನೆಸ್, ಮ್ಯಾಕ್ರೋ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಓಕೆನಾ? ಇವಾಗ 14 ಮಾರ್ಕ್ಸ್ ಹೋಗೋಣ. ಇಲ್ಲಿ ನೋಡಿ, ನೀವು 14 ಮಾರ್ಕ್ಸ್ ಓದಿದ್ರೆ ನೀವು 8 ಮಾರ್ಕ್ಸ್ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಇಲ್ಲ ಡೈರೆಕ್ಟ್ 8 ಮಾರ್ಕ್ಸ್ ಓದೆ 14 ಮಾರ್ಕ್ಸ್ಗೆ ಹೋಗ್ತೀನಿ ಅಂತ ಏನು ಪ್ರಾಬ್ಲಮ್ ಇಲ್ಲ. ಎಕ್ಸ್ಪ್ಲೈನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಕಾನ್ಸೆಪ್ಟ್, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್. ಓಕೆನಾ? ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಓದಿದ್ರೆ ಇಲ್ಲಿ 2 ಕ್ವಶನ್ಸ್ ಬಂದಿತ್ತಲ್ಲ, ಅದೇ ಕ್ವಶನ್ಸ್ ಬಂದಿರುತ್ತೆ. ಆಮೇಲೆ ನೆಕ್ಸ್ಟ್ ಮೈಕ್ರೋ ಎಕನಾಮಿ, ಮ್ಯಾಕ್ರೋ ಎಕನಾಮಿಕ್ ಬಿಸ್ನೆಸ್. ಓಕೆನಾ? ಮೈಕ್ರೋ ಬಿಸ್ನೆಸ್, ಮ್ಯಾಕ್ರೋ ಬಿಸ್ನೆಸ್ ಎರಡದು ಡಿಫೈನ್ಸ್ ಬರ್ದ್ ಬನ್ನಿ. ಓಕೆನಾ? ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಮೈಕ್ರೋ ಬಿಸ್ನೆಸ್ ಎನ್ವಿರಾನ್ಮೆಂಟ್ ವಿತ್ ಎಕ್ಸಾಂಪಲ್. ಆಮೇಲೆ ನಿಮ್ಗೆ ಪೇಜ್ ತುಂಬಿಸ್ಬೇಕು ಅಂದ್ರೆ ಒಂದೊಂದು ಪಾಯಿಂಟ್ಸ್ ಬರ್ದಾಗ ಒಂದೊಂದು ಎಕ್ಸಾಂಪಲ್ಸ್ ನ ಕೊಡಿ. ನೆಕ್ಸ್ಟ್ ಫಾರ್ಮ್ ಆಫ್ ಬಿಸ್ನೆಸ್ ಎಂಟಿಟಿ. ಒಂದು ಬಿಸ್ನೆಸ್ ನ ಒಂದು ಫಾರ್ಮ್ ಮಾಡಬೇಕು ಅಂದ್ರೆ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅಂತ. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್. ಯಾರ್ದು ಸೋಲ್ ಪ್ರೊಪ್ರೈಟರ್ ಅಂದ್ರೆ ಏನು, ಒಬ್ಬ ನಿಂತ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡ್ತಾನೆ ಗೊತ್ತಾ. ಈಗ ಚಿಕ್ಕದೊಂದು ಕಿರಾಣಿ ಅಂಗಡಿ, ಅದೆಲ್ಲ ಚಿಕ್ಕ ಚಿಕ್ಕದ ಅಂಗಡಿಗಳಲ್ವಾ, ಅದೆಲ್ಲ ಸೋಲ್ ಪ್ರೊಪ್ರೈಟರ್ಗೆ ಬರುತ್ತೆ. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ 2-3 ಜನದ ಹೆಸರಲ್ಲಿ ರಿಜಿಸ್ಟರ್ ಆಗುತ್ತೆ. ನೀವು ನಿಮ್ಮ ಅಪ್ಪ ಸೇರ್ಕೊಂಡು ಒಂದು ಬಿಸ್ನೆಸ್ ಮಾಡೋದು, ಇಲ್ಲ ಅಮ್ಮ ಮಗಳು ಸೇರ್ಕೊಂಡು ಏನೋ ಒಂದು ಫುಡ್ ಬಿಸ್ನೆಸ್ ಮಾಡೋದು. ಸೊ ಅದು ಪಾರ್ಟ್ನರ್ಶಿಪ್ ಅಲ್ಲಿ ಬರುತ್ತೆ. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಲೈಕ್ ಈ ಚಾಪ್ಟರ್ ರಿಲೇಟೆಡ್ ಒಂದು BCom ಅವ್ರಿಗೆ ಒಂದು ಚಾಪ್ಟರ್ ಇತ್ತು, ಆ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಜಸ್ಟ್ ಒಂದ್ಸತಿ ನೋಡ್ಕೊಳ್ಳಿ. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂದ್ರೆ ಇವಾಗ ನಾನು ಮತ್ತೆ ನನ್ನ ಫ್ರೆಂಡ್ ಒಂದು ಬಿಸ್ನೆಸ್ ಮಾಡ್ತಿದ್ವಿ ಅಂತ ಅನ್ಕೊಳ್ಳಿ. ಓಕೆನಾ? ನಾನು ಎಷ್ಟು ಶೇರ್ಸ್ ತಗೊಂಡಿರ್ತೀನೋ ಅಷ್ಟಕ್ಕೆ ಮಾತ್ರ ನಾನು ಲಾಸ್ ಆದ್ರೆ ಅಷ್ಟು ಮಾತ್ರ ಲಾಸ್ ಆಗುತ್ತೆ. ಕೆಲವೊಂದ್ಸತಿ ಕೆಲವೊಂದ್ ಕಡೆ ನೀವು ಅನ್ಕೊಂಡಿರ್ತೀರ ಏನಾದ್ರು ಲಾಸ್ ಆದ್ರೆ ನಮ್ ಪರ್ಸನಲ್ ಪ್ರಾಪರ್ಟೀಸ್ ಎಲ್ಲ ಸೇಲ್ ಮಾಡ್ಬಿಡ್ಬೇಕು, ಬೀದಿಗೆ ಬಂದ್ಬಿಡ್ತೀವಿ ಅಂತ. ಸೊ ಈ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಲ್ಲಿ ಹಾಗಾಗೋದಿಲ್ಲ. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಕಂಪನಿ ಫಾರ್ಮ್ ಆಫ್ ಬಿಸ್ನೆಸ್. ಒಂದು ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಮಾಡುವಾಗ ಕಂಪ್ನಿನ ಹೇಗೆ ಫಾರ್ಮ್ ಮಾಡ್ತೀವಿ. ಸೊ ಇವಾಗ GST ರಿಜಿಸ್ಟ್ರೇಷನ್ ಆಗಿರ್ಬೇಕು, ನಮ್ ಕಂಪ್ನಿ ಸೀಲ್ ಮಾಡಿಸ್ಕೊಳ್ಬೇಕು, ಮಿನಿಮಮ್ ಮ್ಯಾಕ್ಸಿಮಮ್ ಮೆಂಬರ್ಸ್ ಇರಬೇಕು. ಸೊ ಇದೆಲ್ಲ ಪ್ರೊಸೀಜರ್ ಆಗಿರುತ್ತೆ. ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ ಇನ್ಕಾರ್ಪೊರೇಟ್ ಸೋಲ್ ಪ್ರೊಪ್ರೈಟರ್ ಕನ್ಸರ್ನ್. ಏನು, ಇನ್ಕಾರ್ಪೊರೇಷನ್ ಅಂದ್ರೆ ರಿಜಿಸ್ಟ್ರೇಷನ್ ಅಂತ. ಓಕೆನಾ? ಸೊ ಸೊ ಈಗ ನಾನು ಸೋಲ್ ಪ್ರೊಪ್ರೈಟರ್ ಅಂತ ರಿಜಿಸ್ಟರ್ ಮಾಡ್ಬೇಕಂದ್ರೆ ಏನೇನ್ ಪ್ರೊಸೀಜರ್ಸ್ ಇರುತ್ತೆ ಅನ್ನೋದನ್ನ ಹಾಕ್ಬೇಕು. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಪ್ರಿಪರೇಷನ್ ಆಫ್ ದ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೆ ಅಗ್ರಿಮೆಂಟ್ ಮಾಡಿಸ್ಕೊತೀವಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ. ಈಗ ನೋಡು, ನಾನು ನೀನು ನಿಂತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದೀವಿ, ನಾಳೆ ದಿನ ನೀನು ಓಡೋಗೋ ಹಾಗಿಲ್ಲ. ಓಕೆನಾ? ಓಡೋಗ್ಬಿಟ್ಟೆ ನಿಂಗೇನು ಕಂಪ್ನಿಲಿ ನೀನ್ ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀಯಲ್ಲ, ಅದ್ರಲ್ಲಿ 1 ಪೈಸಾ ಕೊಡಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲೇ ಅಗ್ರಿಮೆಂಟ್ ಮಾಡ್ಕೊಬಿಟ್ಟಿರ್ತಾರೆ.
ಎಕ್ಸ್ಪ್ಲೈನ್ ದ ಬೇಸಿಕ್ ಡಾಕ್ಯುಮೆಂಟರಿ ರಿಕ್ವೈರ್ಮೆಂಟ್ ಫಾರ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್. ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ಅದಕ್ಕೆ ಏನ್ ಬೇಕು ಬೇಸಿಕ್ ಆಗಿ ನಿಮ್ಗೆ? ಆಧಾರ್ ಕಾರ್ಡ್ ಬೇಕಾ, ಪಾನ್ ಕಾರ್ಡ್ ಬೇಕಾ, ಒಂದು ಬ್ಯಾಂಕ್ ಅಕೌಂಟ್ ಕರೆಂಟ್ ಅಕೌಂಟ್ ಮಾಡ್ಸಿರ್ಬೇಕಾ, ಆಯ್ತಾ? ಆಮೇಲೆ ಒಂದು ಸೀಲ್ ಇಟ್ಟಿರ್ಬೇಕು ನಿಮ್ ಕಂಪ್ನಿದು, ಬೋರ್ಡ್ ಇಡಬೇಕು. ಸೊ ಇದೇ ತರ ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ಓಕೆನಾ? ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಇಡಬೇಕು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು ನೀವು. ಈಗ GST ಬರೋದಕ್ಕೆ ನಿಮ್ಗೆ 20 days ಆಗುತ್ತೆ. ಸೊ ಇದೆಲ್ಲ ಪ್ರೊಸೀಜರ್ಸ್ ಫಾಲೋ ಮಾಡಬೇಕು. ನೆಕ್ಸ್ಟ್ 14 ಮಾರ್ಕ್ಸ್ಗೆ ಕಂಪೇರ್ ಸೋಲ್ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್, LLP ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂಡ್ ಕಂಪನಿ. ಓಕೆನಾ? ಅದೊಂದು ಪಾರ್ಟ್ನರ್ಸ್ ಬಗ್ಗೆ ನೀವು ಬರಬೇಕು. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆನ್ಸ್ ಆಫ್ ಸೆಪರೇಟ್ ಲೀಗಲ್ ಎಂಟಿಟಿ, ಎಕ್ಸ್ಪ್ಲೈನ್ ದ ಡಿಫರೆಂಟ್ ಫಾರ್ಮ್ ಆಫ್ ಬಿಸ್ನೆಸ್ ಎಂಟಿಟಿ ಆ್ಯಂಡ್ ದೇರ್ ಸೂಟಬಿಲಿಟಿ. ಓಕೆನಾ? ಸೊ ಇಷ್ಟು ಕ್ವಶನ್ಸ್ ಕೇಳ್ತಾನೆ. ಇದು ನೀವು 8 ಮಾರ್ಕ್ಸ್ ಓದಿದ್ರೆ 14 ಮಾರ್ಕ್ಸ್ ಓದೋ ಅವಶ್ಯಕತೆ ಇಲ್ಲ, 14 ಓದಿದ್ರೆ 8 ಮಾರ್ಕ್ಸ್ ಓದೋದು ಅವಶ್ಯಕತೆ ಇರಲ್ಲ. ಸೊ ಸೇಮ್ ಕ್ವಶನ್ ಹಳೆಯಲ್ಲ ಮಗಳ ಗಂಡ ಅಂತ ಕೇಳಿರ್ತಾರೆ. ನೆಕ್ಸ್ಟ್ ಬಿಸ್ನೆಸ್ ಅಂಡರ್ ಕಾರ್ಪೊರೇಟ್ ಎನ್ವಿರಾನ್ಮೆಂಟ್. ಏನು ಬಿಸ್ನೆಸ್ ಅಂಡರ್ ಕಾರ್ಪೊರೇಟ್ ಎನ್ವಿರಾನ್ಮೆಂಟ್ ಅಂತೆ. ಸೊ ಏನಿರುತ್ತೆ 8 ಮಾರ್ಕ್ಸ್ ಅಲ್ಲಿ? ಡಿಫೈನ್ ಕಂಪನಿ ಅಂಡ್ ಎಕ್ಸ್ಪ್ಲೈನ್ ಇಟ್ಸ್ ಫೀಚರ್ಸ್ ಅಂಡರ್ ಕಂಪನಿ ಆಕ್ಟ್. ಇದು ಕಂಪನಿ ಆಕ್ಟ್ ಇಂದು ಒಂದು ಚಾಪ್ಟರ್ ಇದೆ, ನಾನು ಲಿಂಕ್ ಹಾಕಿರ್ತೀನಿ. ಸೊ ಆ ಚಾಪ್ಟರ್ ಒಂದು ನೋಡ್ಕೊಬಿಡಿ. ಓಕೆನಾ? ಬೈಕೋಬಿಡಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ. ತುಂಬಾ ಜನ ಬೈತಾ ಇದ್ರು ಆಲ್ರೆಡಿ. ಲೈಕ್ ತುಂಬಾ ಟೈಟ್ ಶೆಡ್ಯೂಲ್ ಇದೆ, ಸೊ ಅದಕ್ಕೆ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಪ್ರೈವೇಟ್ ಕಂಪನಿ, ಎಕ್ಸ್ಪ್ಲೈನ್ ದ ಫ್ಯೂಚರ್ಸ್ ಆಫ್ ಸ್ಮಾಲ್ ಕಂಪನಿ, ಎಕ್ಸ್ಪ್ಲೈನ್ 1% ಕಂಪನಿ, ಎಕ್ಸ್ಪ್ಲೈನ್ Section 8 company, explain holding company, subsidiary company, explain memorandum of association, explain article of association. ಸೊ ಇದಿಷ್ಟು ನಿಮ್ಗೆ ಎಷ್ಟಕ್ಕೆ 8 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಸೊ 8 ಮಾರ್ಕ್ಸ್ ಅಲ್ಲಿ ಇಷ್ಟು ಕ್ವಶನ್ಸ್ ಕವರ್ ಆಗುತ್ತೆ. ಅಂದ್ರೆ ನೀವು ಅದು ಮೀನಿಂಗ್ 2 ಲೈನ್ಸ್ ಮೀನಿಂಗ್ ಬರ್ದ್ಬಿಟ್ಟು ಅದು ಫೀಚರ್ಸ್ ಇಂಪಾರ್ಟೆನ್ಸ್ ಬರಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಪ್ರೈವೇಟ್ ಕಂಪನಿ ಇರ್ಬೋದು, ಸ್ಮಾಲ್ ಕಂಪನಿ, 1% ಕಂಪನಿ. 1% ಕಂಪನಿ ಅಂದ್ರೆ ಸೋಲ್ ಪ್ರೊಪ್ರೈಟರ್ ಎರಡು ಸೇಮೇ ಬರುತ್ತೆ. ಸೊ ಅಲ್ಲೇನೇನ್ ದಬಾಕ್ತಾರೆ ಅನ್ನೋದನ್ನ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ 14 ಮಾರ್ಕ್ಸ್ ಕ್ವಶನ್, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಕಂಪನೀಸ್ ಅಂಡರ್ ದ ಕಂಪನೀಸ್ ಆಕ್ಟ್ 2013, ಎಕ್ಸ್ಪ್ಲೈನ್ ದ ಇನ್ಕಾರ್ಪೊರೇಷನ್ ಆಫ್ ಕಂಪನಿ ಅಂಡ್ ಸ್ಪೈಸ್ ಫಾರ್ಮ್. ಆ ಫಾರ್ಮ್ ನ ಈಗ ಕಂಪನಿ ರಿಜಿಸ್ಟ್ರೇಷನ್ ಆಗುವಾಗ ಫಾರ್ಮ್ ಅಲ್ಲಿ ಏನೇನ್ ಇರುತ್ತೆ, ಅವನ ನೇಮ್ ಅಂತೆ, ಡೇಟ್ ಆಫ್ ಬರ್ತ್ ಅಂತೆ, ಇಂಡಿಯನ್, ಕ್ಯಾಸ್ಟು, ಸೊ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ 4th ಚಾಪ್ಟರ್ಗೆ ಹೋಗೋಣ. 4th ಚಾಪ್ಟರ್ ಅಲ್ಲಿ 8 ಮಾರ್ಕ್ಸ್ ಕ್ವಶನ್, ಎಕ್ಸ್ಪ್ಲೈನ್ ದ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಫೆಕ್ಟಿಂಗ್ ಬಿಸ್ನೆಸ್. ಸೊ ಯಾವ ತರ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಬಿಸ್ನೆಸ್ ಗೆ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಇದು ಫಸ್ಟ್ ಚಾಪ್ಟರ್ ನೋಡಿದ್ರೆ ನಿಮ್ಗೆ ಈ ಚಾಪ್ಟರ್ ಸ್ವಲ್ಪ ಈಸಿ ಆಗುತ್ತೆ. ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ನಿಮ್ಗೆ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಹೇಗೆ ನಮ್ಗೆ ಅಫೆಕ್ಟ್ ಆಗುತ್ತೆ. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾನೆ, ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ಎಕನಾಮಿಕ್ ಎನ್ವಿರಾನ್ಮೆಂಟ್. ಈಗ ನೋಡಿ ಇದಕ್ಕಿದ್ದಂಗೆ ಕೋವಿಡ್ ಬಂತು, ಹೋಟೆಲ್ ಎಲ್ಲ ಕ್ಲೋಸ್ ಆಗೋಗುತ್ತೆ, ಹೋಟೆಲ್, ರೆಸ್ಟೋರೆಂಟ್, ಮಾಲ್ಸ್ ಇರ್ಬೋದು. ಸೊ ಅವಾಗ ಪ್ರಾಬ್ಲಮ್ ಆಗುತ್ತಲ್ವಾ. ಹಾಗೆ ಸೋಷಿಯಲ್, ಕಲ್ಚರಲ್, ಎನ್ವಿರಾನ್ಮೆಂಟಲ್, ಟೆಕ್ನಾಲಜಿ ಎನ್ವಿರಾನ್ಮೆಂಟ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಬಿಸ್ನೆಸ್. ಸೊ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಬಿಸ್ನೆಸ್ ಅಲ್ಲಿ ಇದೇ ಪಾಯಿಂಟ್ಸ್ ಬರುತ್ತೆ, ಪೊಲಿಟಿಕಲ್, ಎಕನಾಮಿಕ್, ಸೋಷಿಯಲ್, ಕಲ್ಚರ್, ಟೆಕ್ನಾಲಜಿ. ಸೊ ಇದು ನೆಕ್ಸ್ಟ್ ಲೀಗಲ್ ಎನ್ವಿರಾನ್ಮೆಂಟ್ ವಿತ್ ರೆಫರ್ ಟು ಲೇಬರ್ ಲಾಸ್. ಸೊ ಅವ್ರದೇ ಒಂದು ಕೆಲವೊಂದು ಲಾಗಳು ಇರುತ್ತೆ, ಅದನ್ನ ನೋಡ್ಬೇಕು. ನೆಕ್ಸ್ಟ್ ಎಕ್ಸ್ಪ್ಲೈನ್ ಪಿಸಲ್ ಅನಾಲಿಸಿಸ್ ಅಂಡ್ ಇಟ್ಸ್ ಇಂಪಾರ್ಟೆನ್ಸ್ ಟು ಬಿಸ್ನೆಸ್. ಮತ್ತೆ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂಡರ್ ಪಿಸಲ್ ಅನಾಲಿಸಿಸ್ ಇನ್ ಡೀಟೇಲ್ಸ್. ಸೊ 2 ಕ್ವಶನ್ಸ್ ಕೇಳ್ತಾನೆ 14 ಮಾರ್ಕ್ಸ್ಗೆ, 8 ಕ್ವಶನ್ಸ್ ಬಂದು 8 ಮಾರ್ಕ್ಸ್ಗೆ 6 ಕ್ವಶನ್ ಅಲ್ಲಿ ಯಾವ್ದಾದ್ರು ಕೇಳ್ತಾನೆ. ಮತ್ತೆ ನೀವು 5 ಚಾಪ್ಟರ್ಸ್ ಓದ್ಬೇಕಂತ ಇಲ್ಲ, ಓದಂಗಿದ್ರೆ ಓದಿ ಪರವಾಗಿಲ್ಲ. ನಾಲೆಜ್ಗೆ ನೀವೆಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತೀರ. ಬಟ್ ಔಟ್ ಆಫ್ 3 ಚಾಪ್ಟರ್ಸ್ ಓದಿದ್ರೆ ಔಟ್ ಆಫ್ 4 ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಂಡ್ ರೀಸೆಂಟ್ ಡೆವಲಪ್ಮೆಂಟ್ಸ್. ಏನು ಡಿಫೈನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್, ಎಕ್ಸ್ಪ್ಲೈನ್ ಇಟ್ಸ್ ಟೈಪು. ಅದ್ರ ಟೈಪ್ಸ್ ಏನಂದ್ರೆ ಕಾಪಿ ರೈಟು, ಟ್ರೇಡ್ ಮಾರ್ಕು, ಪೇಟೆಂಟು, ಇಂಡಸ್ಟ್ರಿಯಲ್ ಡಿಸೈನು. ಸೊ ಇದೆಲ್ಲ ಅದೇ ಬಂದ್ಬಿಡುತ್ತೆ. ಏನು ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಇದು ತುಂಬಾ ಈಸಿ ಇದೆ, ನೋಡ್ಕೊಳ್ಳಿ. ಕಾಪಿ ರೈಟು ನೀವು ನೋಡಿರ್ತೀರ ಅನ್ಸುತ್ತೆ. ಕಾಪಿ ರೈಟ್ ಅಂತ ಇವಾಗ ಹಂಸಲೇಖ ಅವರು ರಕ್ಷಿತ್ ಶೆಟ್ಟಿ ಮೇಲೆ ಒಂದು ಕೇಸ್ ಹಾಕಿದ್ದು, ಕಿರಿಕ್ ಪಾರ್ಟಿ ಮೂವಿಲಿ ಒಂದು ಸಾಂಗ್ ನ ಕದ್ಬಿಟ್ಟಿದ್ದಾರೆ ಅಂತ. ಅರ್ಥ ಆಗ್ತಿದ್ಯಾ? ಈಗ ಕಾಂತ ಮ್ಯೂಸಿಕ್ ವಯಾಹ ರೂಪಂ ಅಂತ ಒಂದು ಸಾಂಗ್ ಬಂದಿತ್ತಲ್ಲ, ಅದ್ರ ಮೇಲೂ ಕೇಸ್ ನಡೀತು. ಅಂದ್ರೆ ನಾವು ಒಬ್ಬರದ್ದು ಏನಾದ್ರು ಒಂದು ಬುಕ್ಸ್ ಇರ್ಬೋದು, ಏನೋ ಒಂದು ಸ್ಟೋರೀಸ್, ಲಿರಿಕ್ಸ್, ಅದಕ್ಕೆಲ್ಲ ಕಾಪಿರೈಟ್ ಮಾಡ್ಸಿರ್ತಾರೆ. ಇವಾಗ ಬಿಗ್ ಬಾಸ್ ಅಲ್ಲೂ ನೋಡಿ, ನೀವೇನಾದ್ರು ವಿತೌಟ್ ಬಿಗ್ ಬಾಸ್ ಪರ್ಮಿಷನ್ ಏನಾದ್ರು ಒಂದು ಕ್ಲಿಪ್ ಏನಾದ್ರು ನಿಮ್ಮ ಇದ್ರಲ್ಲಿ ಅಪ್ಲೋಡ್ ಮಾಡ್ಕೊಂಡ್ರೆ ಅವ್ರು ಏನ್ ಮಾಡ್ತಾರೆ, ಕಾಪಿರೈಟ್ ಹಾಕಿ ನಿಮ್ ಕಡೆಯಿಂದ ಫೈನ್ ಕಲೆಕ್ಟ್ ಮಾಡ್ಕೋತಾರೆ.
ಸೊ ಆತ ಈಗ ಟ್ರೇಡ್ ಮಾರ್ಕ್ ಅಂತ ಅಂದ್ರೆ ನಿಮ್ಗೆ ಇದನ್ನ ನೀವು ಎಕ್ಸಾಂಪಲ್ ಜೊತೆ ಕೊಡ್ಬೋದು. ಈ ಕೋಕೋ ಕೋಲಾ ನೋಡ್ತೀರಾ ಯಾವ ಶೇಪ್ ಅಲ್ಲಿ ಇದೆ, ಆ ಶೇಪ್ ಯಾವ ಮಾಡ್ಕೋಬಾರ್ದು. ಓಕೆನಾ, ಇವಾಗ ಒಂದು ಗಾಡಿ ಡಿಸೈನ್ ಇರ್ಬೋದು, ನೀವೇನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀರ ಅನ್ಕೊಳ್ಳಿ, ಸೊ ಅದನ್ನ ಇನ್ನೊಬ್ರು ಕದಿಬಾರ್ದು ಅಂತ ನೀವು ಈ ತರ ಪೇಟೆಂಟು, ಟ್ರೇಡ್ ಮಾರ್ಕು, ಇಂಡಸ್ಟ್ರಿಯಲ್ ಡಿಸೈನ್ಸು ಇದೆಲ್ಲ ಮಾಡೋದು. ಓಕೆನಾ, ಎಕ್ಸ್ಪ್ಲೈನ್ ದ ಪ್ರೊಸೀಜರ್ ಫಾರ್ ಅಪ್ಲೈಯಿಂಗ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಇದು 7 ಅಲ್ಲ. ಸೊ ಏನು ಪ್ರೊಸೀಜರ್ಸು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಮಾಡ್ಬೇಕಂದ್ರೆ ಫಾರ್ಮ್ ನ ಫಿಲ್ ಮಾಡ್ಬೇಕು. ಮತ್ತೆ ನೀವೇನೋ ಒಂದು ಹೊಸದಾಗಿ ಕಂಡಿರ್ತಿರ್ತೀರ ಅಲ್ವಾ. ಇವಾಗ ನೋಡಿ, ಒಂದು ಮನೆ ಬಾಡಿಗೆಗೆ, ಸಾರಿ, ಒಂದು ಸೈಟ್ ಇದೆ ಅಂತ ಅನ್ಕೊಳ್ಳಿ. ಆ ಸೈಟು ನಂದು ಅಂತ ಹೇಳ್ತೀನಿ ನಾನು, ಬಟ್ ಅದು ನಿಜವಾಗ್ಲೂ ಓನರ್ ಯಾರು ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಸೈಟ್ ಪೇಪರ್ ನೋಡ್ದಾಗಲ್ವಾ. ಅದೇ ತರ ಏನೋ ಒಂದು ಇನ್ವೆನ್ಷನ್ ಆಗಿರುತ್ತೆ ಅಂತ ಅನ್ಕೊಳ್ಳಿ, ಅವಾಗ ಯಾರ್ ಬೇಕಾದ್ರೂ ಬಂದು ಹೇಳ್ಬೋದು, ಇಲ್ಲ ಇದು ನಾನು ಇನ್ವೆನ್ಷನ್ ಮಾಡಿದ್ದೀನಿ ಅಂತ. ಸೊ ಆತರ ಹೇಳ್ಬಾರ್ದು ಅನ್ನೋದಕ್ಕೇನೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಂದಿರೋದು. ಯಾಕೆ ಆತರ ಹೇಳ್ಬಾರ್ದು ಅಂದ್ರೆ, ಅವಾಗ ಈಗ ನನಗೆ ಐಡಿಯಾ ಬಂದಿರುತ್ತೆ ರಾತ್ರಿ 12 ಗಂಟೆಗೆ ಈ ತರ ಮಾಡ್ಬೇಕು ಅಂತ. ಸೊ ಅದನ್ನ ನಾನ್ ಮಾಡಿರ್ತೀನಿ, ಯಾರೋ ನನ್ನ ತಲೆಯಲ್ಲಿಯೋ ಐಡಿಯಾನ ಕದ್ಬಿಟ್ಟು ಅವ್ರದ್ದು ಅಂತ ಹೇಳ್ಕೋಬಾರ್ದು ಅಂತಾನೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ನ ನಾವು ಏನೋ ರಿಜಿಸ್ಟರ್ ಮಾಡೋದು. ಓಕೆನಾ, ಇಲ್ಲೇನ್ ಹೇಳ್ತಾ ಇದ್ದಾನೆ, ಪ್ರೊಸೀಜರ್ಸ್. ಏನ್ ಪ್ರೊಸೀಜರ್ಸ್ ಅಂದ್ರೆ, ನೀವೇನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರಲ್ವಾ, ಅದನ್ನೆಲ್ಲ ಹೋಗ್ಬಿಟ್ಟು ಅವ್ರ ಮುಂದೆ ಹೇಳೋದಿರ್ಬೋದು, ಮತ್ತೆ ಫಾರ್ಮ್ ನ ಫಿಲ್ ಮಾಡೋದು, ಮತ್ತೆ 12 ಮಂತ್ ಟೈಮ್ ಇರುತ್ತೆ ನಿಮ್ಗೆ. ಸೊ ಇದೆಲ್ಲ ಪ್ರೊಸೀಜರ್ಸ್ ನ ಫಾಲೋ ಮಾಡ್ಬೇಕು. ಎಕ್ಸ್ಪ್ಲೈನ್ ಸ್ಕಿಲ್ ಇಂಡಿಯಾ ಇನಿಷಿಯೇಟಿವ್ ಒಂದು, ಮತ್ತೆ ಮೇಕ್ ಇನ್ ಇಂಡಿಯಾ, ಇದೊಂದು 2 ಕ್ವಶನ್ಸ್ ಇರೋದು. ನೆಕ್ಸ್ಟ್ 14 ಮಾರ್ಕ್ಸ್ಗೆ ಎಕ್ಸ್ಪ್ಲೈನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇನ್ ಡೀಟೇಲ್ ಅಂತ ಏನು. ಪ್ರತಿ ಒಂದಕ್ಕೂ ಇವಾಗ ನೋಡಿ, ನಮ್ಮ ಬೇರೆ ಕಂಟ್ರಿ ಅವ್ರು ಏನ್ ಮಾಡಿದ್ದಂತೆ, ಅರ್ಶನ ನಾವು ಯೂಸ್ ಮಾಡ್ತೀವಿ ಗೊತ್ತಾ, ಟರ್ಮರಿಕ್, ಸಾರಿ, ಅರ್ಶನ ಯೂಸ್ ಮಾಡ್ತೀವಲ್ವಾ. ಸೊ ಅದನ್ನ ಏನ್ ಮಾಡಿದ್ರು ಅಂದ್ರೆ, ಅವ್ರು ಅದ್ರಲ್ಲಿ ಆಂಟಿಬಯೋಟಿಕ್ ಇದೆ, ಗಾಯ ಆದಾಗೆಲ್ಲ ಹಾಕೊಳ್ಳೋದಕ್ಕೆ, ತುಂಬಾ ಅದ್ರಲ್ಲಿ ಮೆಡಿಸಿನ್ಸ್ ಇದೆ ಅಂತ ಫಾರಿನ್ ಕಂಟ್ರಿ ಅವರು ರಿಜಿಸ್ಟರ್ ಮಾಡ್ಕೊಬಿಟ್ಟಿದಂತೆ. ಆಮೇಲೆ ಇಂಡಿಯನ್ಸ್ ಹೋಗ್ಬಿಟ್ಟು ನಾವು ಇದನ್ನ ರಾಮಾಯಣ ಕಾಲದಿಂದಾನು ಯೂಸ್ ಮಾಡ್ಕೊ ಬರ್ತಾ ಇದೀವಿ. ಇವಾಗ ನೋಡಿ, ನೀವು ಹೊಟ್ಟೆ ನೋವು ಅಂದ್ರೆ ನಿಮ್ಮಮ್ಮ ಹಾಲಲ್ಲೇ ಅರ್ಶನ ಹಾಕೊಡ್ತಾರೆ. ನೀವು ತಕ್ಷಣ ಎಲ್ಲಾದ್ರೂ ಬಿದ್ದಿ ಗಾಯ ಆದಾಗ ಏನ್ ಮಾಡ್ತೀರಾ, ಅರ್ಶನ ತಗೊಂಡು ಅದಕ್ಕೆ ಹಚ್ಕೋತೀರ. ಸೊ ಈ ತರ ತುಂಬಾ ಮೆಡಿಸನ್ಸ್ ಅರ್ಶನದಲ್ಲಿದೆ, ಅದು ನಮ್ ಇಂಡಿಯಾದದು. ಓಕೆನಾ, ಅದೇ ಬೇರೆ ಕಂಟ್ರಿ ಅವ್ರು ಏನ್ ಮಾಡಿದ್ದು, ಅವ್ರು ತಗೊಂಡೋಗಿ ಮಾಡ್ಕೊಬಿಟ್ಟಿದ್ದು, ರಿಜಿಸ್ಟರ್ ಮಾಡ್ಕೊಬಿಟ್ಟಿದ್ದು. ಸೊ ಅದಕ್ಕೇನೆ ಏನ್ ಮಾಡ್ಬೇಕು, ನಾವು ಏನಾದ್ರು ಒಂದು ಹೊಸದಾಗಿದೆ ಅದು ನಮ್ದು ಅಂತ ನಾವು ರಿಜಿಸ್ಟರ್ ಮಾಡ್ಕೊಬಿಡ್ಬೇಕು. ಓಕೆನಾ, ಸೊ ಅದನ್ನೆಲ್ಲ ನೀವು ಎಕ್ಸ್ಪ್ಲೈನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಲ್ಲಿ ಹೇಳ್ಬೇಕಾಗತ್ತೆ. ಎಕ್ಸ್ಪ್ಲೈನ್ ಸ್ಟಾರ್ಟ್ಅಪ್ ಇಂಡಿಯಾ ಫ್ರೇಮ್ ವರ್ಕ್ ಅಂಡ್ ಬೆನಿಫಿಟ್ಸ್ ಅವೈಲಬಲ್ ಫಾರ್ ಆಂಟರ್ಪ್ರೆನ್ಯೂರ್. ಅಂದ್ರೆ ಇವಾಗ ತುಂಬಾ ಸ್ಕೀಮ್ಸ್ ಎಲ್ಲ ಬಂದಿದೆ ಗೊತ್ತಾ, ಸ್ಟಾರ್ಟ್ಅಪ್ ಅವ್ರಿಗೆ, ಹೆಣ್ಮಕ್ಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇರ್ಬೋದು. ಸೊ ಇದನ್ನ ನೀವು ಓನ್ ಆಗಿ ಅಪ್ಲೈ ಮಾಡ್ಬೋದು. ಸೊ ಲಾಸ್ಟ್ ಎಕ್ಸ್ಪ್ಲೈನ್ ಗೌರ್ಮೆಂಟ್ ಇನಿಷಿಯೇಟಿವ್ ಫಾರ್ ಆಂಟರ್ಪ್ರಿನರ್ ಡೆವಲಪ್ಮೆಂಟ್ ಇನ್ ಇಂಡಿಯಾ. ಸೊ ಇವಾಗ ಮೇನ್ ಆಗಿ ಗವರ್ಮೆಂಟ್ ಅವ್ರಿಗೆ ಏನಾದ್ರು ಡೆವಲಪ್ ಆಗ್ಬೇಕು ಆಯ್ತಾ, ಬಿಸ್ನೆಸ್ ಮಾಡ್ಬೇಕು. ನೀವು ಬಿಸ್ನೆಸ್ ಮಾಡಿದ್ರೆ ತಾನೇ ಅವ್ರಿಗೂ ಲಾಭ ಬರೋದು. ನೀವು ಟ್ಯಾಕ್ಸ್ ಪೇ ಮಾಡ್ತೀರಾ, ಮತ್ತೆ ತುಂಬಾ ಜನಕ್ಕೆ ಕೆಲ್ಸಕ್ಕೆ ಅಪಾಯಿಂಟ್ ಮಾಡ್ಕೋತೀರಾ. ಸೊ ಏನಾಗುತ್ತೆ, ಅವಾಗ ಅವ್ರಿಗೂ ಕೆಲಸ ಸಿಗುತ್ತೆ, ನೀವು ಪ್ರಾಫಿಟ್ ಅರ್ನ್ ಮಾಡ್ತೀರಾ, ಗೌರ್ಮೆಂಟ್ಗೂ ಟ್ಯಾಕ್ಸ್ ಕಟ್ಟುತ್ತೀರಾ. ಸೊ ಇಷ್ಟು ಮಾಡೋದ್ರಿಂದ ಏನಾಗುತ್ತೆ, ಗೌರ್ಮೆಂಟ್ಗೆ ಲಾಭ ಆಗೋದು. ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್. ಯಾವ್ದಾದ್ರು 3 ಚಾಪ್ಟರ್ಸ್ ನೋಡ್ಕೊಳ್ಳಿ. ಸೊ ನೋಡಿ, ಈ ಚಾಪ್ಟರ್ ತುಂಬಾ ಈಸಿ ಇದೆ. ಫಸ್ಟ್, ಥರ್ಡ್, ಫಿಫ್ತ್ ತುಂಬಾ ಈಸಿ ಇದೆ, ನೋಡ್ಕೊಳ್ಳಿ. ಇಲ್ಲ ಯಾವ್ದಾದ್ರು 3 ಚಾಪ್ಟರ್ಸ್ ನ ಓದ್ಕೊಳ್ಳಿ ಸಾಕು. ಓಕೆನಾ, ಒಂದ್ ಸ್ಕ್ರೀನ್ ಶಾಟ್ ತಗೋಬಿಡಿ ಹಾಗೆ ಫಸ್ಟ್ ಚಾಪ್ಟರ್ದು. ಈ ಇಂಪಾರ್ಟೆಂಟ್ ಕ್ವಶನ್ಸ್ 100% ಕೇಳ್ತಾರೆ. ಓಕೆನಾ, ಮತ್ತೆ ಏನ್ ಗೊತ್ತಾ, ಅವ್ರು ಕ್ವಶನ್ಸ್ ನ ತಿರ್ಗಾ ಮುರ್ಗಾ ಮಾಡಿ ಕೇಳಿರ್ತಾರೆ. ನೀವ್ ಏನ್ ಓದಿರ್ತೀವೋ ಅದನ್ನಾದ್ರೂ ಬರ್ದ್ ಬನ್ನಿ, ಸುಮ್ನೆ ಬರ್ಬೇಡಿ. ಓಕೆನಾ, ಈ ಮೂವಿ ಬರೋದನ್ ಬಿಟ್ಟು ಆ ಕಂಟೆಂಟ್ ಸೇಮ್ ಇರ್ಲಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ